ಬಂದಿದೆ. ಮೂವಿನ ನೋಡ್ತಾ ಇದ್ರೆ ಯಾರಾದ್ರೂ ತಂದೆಗೆ ಅಥವಾ ತಾಯಿಗೆ ಯಾವ್ದಾದ್ರು ನೆಗೆಟಿವ್ ಶೇಡ್ ಅಲ್ಲಿ ಯಾರಾದ್ರೂ ಮಕ್ಳು ದೂರದಲ್ಲಿರ್ಬೋದು, ಅವರು ಸ್ವಲ್ಪ ಕೆಟ್ಟದಾಗಿ ನಡೆಸ್ಕೊಂತ ಇದ್ರೆ ಅವ್ರೆಲ್ರು ಕೂಡ ತಿದ್ಕೋತಾರೆ ಅಂತ ಅನ್ಸುತ್ತೆ ಈ ಮೂವಿ ನೋಡಿದ್ರೆ. ತುಂಬಾ ಅವ್ರಿಗೆ ಭಾವನಾತ್ಮಕವಾಗಿ ತುಂಬಾ ಕನೆಕ್ಟ್ ಆಗುತ್ತೆ, ಯಾರೇ ಆಗಿರ್ಲಿ ಅವ್ರಿಗೊಂದು ಖಂಡಿತ ಅದೊಂದು ಪಾಠ ಆಗುತ್ತೆ. ಈ ಆಸ್ತಿನ ಬರ್ಸ್ಕೊಳ್ಳೋದು ಆ ತರ ಎಲ್ಲ ಮಾಡ್ತಾರಲ್ಲ ಕೆಲವರು, ಅವ್ರಿಗೆಲ್ಲ ಇದು ಖಂಡಿತ ಪಾಠವಾಗಿ ಬರುತ್ತೆ. ಆಮೇಲೆ ಯಾರೇ ಈಗ ಅತ್ತೆ ಸೊಸೆ ಜಗಳ ನೋಡಿರ್ತೀರಾ, ಇದೊಂಥರ ಮಾವನ್ಗೂ ಸೊಸೆಗೂ ಏನೋ ಇದೆ, ಚೆನ್ನಾಗಿದೆ ನೋಡಿ. ಈ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಅಂತ ಬಂದಾಗ ಕೆಲವು ಹೆಣ್ಮಕ್ಳುಗಳಲ್ಲಿ ಈ ತರ ಬದಲಾವಣೆಗಳು ಕಂಡು ಬರುತ್ತೆ. ಅಂದ್ರೆ ಅವ್ರಿಗೂ ಒಂಥರ ಇರ್ತಾರೆ, ಬಂದಾದ್ಮೇಲೆ ಒಂಥರ ಆಗ್ತಾರೆ. ಸೊ ನೀವು ಒಂದು ಹೆಣ್ಮಗು ಆಗಿದ್ದೀರಾ, ಕರ್ನಾಟಕ ಜನತೆಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಅದ್ರಲ್ಲಿ ಈ ತರ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಮಕ್ಳಿಗೆ ಏನ್ ಹೇಳಿ? ಈಗ ಅದೇ ತಲೆಯಲ್ಲಿ ಏನೇನೋ ತುಂಬ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ನಿಜವಾದ ಒಂದು ಪೇರೆಂಟ್ಸ್ ನ ವ್ಯಾಲ್ಯೂ ಏನು, ಯಾವ ತರ ಪೇರೆಂಟ್ಸ್ ನಮ್ಗೆ ಪ್ರೀತಿ ಕೊಡ್ತಾರೆ ಅದನ್ನ ನಾವ್ ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಇಲ್ಲ ಆ ತರ ಎಲ್ಲ ಮಾಡಲ್ಲ ಅಂತ ಅನ್ಕೋತೀವಿ. ಯಾರು ತೋರ್ಸ್ಕೊಂಡಿರಲ್ಲ. ತಾಯಿ ತೋರ್ಸ್ಕೊತಾರೆ, ತಂದೆ ತೋರ್ಸ್ಕೊಳಲ್ಲ. ಆದ್ರೆ ಈಗ ಹೇಳ್ತಾರಲ್ಲ ಪರಿಕಾ ಬಾಪ, ಆಮೇಲೆ ಡ್ಯಾಡ್ಸ್ ಪ್ರಿನ್ಸಸ್ ಅಂತಲ್ಲ, ಅವರು ಇನ್ನೊಂದ್ ಮನೆಗೆ ಹೋದಾಗ ಅವ್ರಿಗೂ ಮಗ ಇರ್ತಾನೆ. ಹಾಗಾಗಿ ನಿಮ್ಗೆ ಹೇಗೆ ನಿಮ್ ತಂದೆನೋ ಮಾವನೂ ಅದೇ ತರ ಅಲ್ವಾ. ಸೊ ಆತರ ತಿಳ್ಕೊಂಡು ಮುಂದುವರೆದ್ರೆ ಅವ್ರಿಗೆ ಖಂಡಿತ ಆತರ ಬದಲಾಗುವಂತ ಒಂದು ಭಾವನೆ ಬರೋದಿಲ್ಲ. ಅಲ್ಲಿ ಕೂಡ ತಂದೆ ಸಿಗ್ತಾರೆ, ಇಲ್ಲೊಂದ್ ತಂದೆ ಅಲ್ಲೊಂದ್ ತಂದೆ, ಅಷ್ಟ್ ಅನ್ಕೊಂಡ್ರೆ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ಅದೇ ತರ ಇದೆ ಮೂವಿ ಕೂಡ. ನೋಡ್ಬೇಕಂತಂದ್ರೆ ತುಂಬಾ ಚೆನ್ನಾಗೈತೆ ರೀ. ಯಾಕಂದ್ರೆ ಒಬ್ಬರ ಅನಾಥರ ಒಂದು ಅಪ್ಪ ಒಂದು ಸೆಂಟಿಮೆಂಟ್ ನ ಇಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಂದ್ರೆ, ಇವಾಗ ತುಂಬಾ ಮಂದಿ ಹೇಳ್ತಾ ಇದಾರೆ ಪ್ರೇಮ್ ಸರ್ ಇದ್ರಲ್ಲಿ ಒಂದು ಪಾರ್ಟ್ ಆಗಿದ್ದಾರೆ. ಬಟ್ ಈ ಫಿಲಂ ಬಗ್ಗೆ ಪ್ರತಿಯೊಬ್ರು ಮನೆಯವರು ಯಾರು ಸ್ಯಾಡಿಸ್ ಅಂತ ಇಲ್ಲದವ್ರು ಬಂದ್ಬಿಟ್ಟು ತಂದೆ ತಾಯಿ ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ತೋರಿಸ್ರಿ. ಯಾಕಂದ್ರೆ ನಿಮ್ ತಂದೆಗೆ ನೀವು ಯಾವ ಪ್ರೀತಿನ ತೋರಿಸ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಪರ್ಫೆಕ್ಟ್ ಆಗಿ ನೀವು ತುಂಬಾ ಚೆನ್ನಾಗಿ ನೀವು ನೋಡ್ತಾ ಇದ್ದೀರಾ. ತಂದೆ ತಾಯಿ ಮಕ್ಕಳು ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಧೈರ್ಯದಿಂದ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ತೋರಿಸಿ. ಇಂಥ ಫಿಲಂ ಮಾದರಿ ಈ ತರ ಫಿಲಂ ಬೇಕು ಇಂಡಸ್ಟ್ರಿಗೆಲ್ಲ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಚೆನ್ನಾಗಿ ನೋಡ್ತಾ ಇಲ್ಲದವ್ರು ಯಾವ್ದೇ ಕಾರಣಕ್ಕೂ ಈ ಫಿಲಂ ಕರ್ಕೊಂಡ್ ಬರಲ್ಲ. ಯಾಕಂದ್ರೆ ಅವ್ರು ಸ್ಯಾಡಿಸ್ ನನ್ನ ಮಕ್ಳು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಲಾಯರ್ಸ್ ಯಾರ್ಯಾರಿದ್ದಾರೆ ಅವ್ರನ್ನ ಫ್ಯಾಮಿಲಿನ ಕರ್ಕೊಂಡ್ ಬಂದ್ಬಿಟ್ಟು ಫಿಲಂ ತೋರಿಸಿ. ಈ ಫಿಲಂ ಅಲ್ಲಿ ತುಂಬಾ ನಿಮ್ಗೆ ನಿಮ್ಮ ಫ್ಯಾಮಿಲಿದು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ಲಾಸ್ಟ್ ಒಂದು ಸೀನ್ ಇದೆ, ಅವರ ಯಾರ್ಯಾರು ಈ ಫಿಲ್ಮ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಪ್ರತಿಯೊಬ್ರು ತಂದೆ ಫೋಟೋನ ಇದ್ರಲ್ಲಿ ಮೆಮೊರೀಸ್ ನ ಒಂದು ಲಾಸ್ಟ್ ಅಲ್ಲಿ ಒಂದು ಕೊಟ್ಟಿದ್ದಾರೆ. ಸೂಪರ್ ಡೈರೆಕ್ಟರ್. ಒಂದು ಮೂವಿಗೆ ಎಷ್ಟೋ ಮೂವಿ ಬರುತ್ತೆ, ಎಷ್ಟೋ ಮೂವಿ ಹೋಗುತ್ತೆ. ಈಗಿನ ಫಾಸ್ಟ್ ಜನರೇಷನ್ ಬಂದು ಈ ಮೂವಿನ ನೋಡಿದ್ರೆ ಅಟ್ಲೀಸ್ಟ್ ಒಂದು ಮಾರಲ್ ಇದೆ, ಒಂದು ನೀತಿ ಇದೆ. ಫ್ಯಾಮಿಲಿ ಬಂದು ಎಲ್ಲ ತಂದೆ ತಾಯಿ ಮಕ್ಕಳ ಜೊತೆಯಲ್ಲಿ ನೋಡುವಂಥ ಮೂವಿ, ಫ್ಯಾಮಿಲಿ ಎಂಟರ್ಟೈನ್ ಮೂವಿ. ಇದನ್ನ ದಯವಿಟ್ಟು ನೀವೆಲ್ಲರೂ ಸೇರಿ ಪಬ್ಲಿಷ್ ಮಾಡಿ. ಒಳ್ಳೆ ಸಂದೇಶ ಇದೆ. ಎಲ್ಲ ತಂದೆ ತಾಯಿಗಳು ಬಂದು ಆರಾಮಾಗಿ ಕುತ್ಕೊಂಡು ನೋಡೋ ಸಾಂಸಾರಿಕ ಚಿತ್ರ, ಒಂದು ಸಂದೇಶದ ಮುಖಾಂತರ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಈ ಚಿತ್ರ ಆಕ್ಟಿಂಗ್ ಮಾಡಿದ್ದಾರೆ, ಹಾಗೇನೆ ಆಕ್ಟಿಂಗ್ ಗಿಂತ ಚೆನ್ನಾಗಿ ಅವರು ಇದ್ದಾರೆ. ಅವರ ಮನಸ್ಸಿಗೆ ಹೇಗೆ ಒಪ್ಪುತ್ತೋ ಅದಕ್ಕೆ ಅವರ ಜೀವನದಲ್ಲಿ ಸಿಕ್ಕಂತಹ ಒಂದು ಉತ್ತಮವಾದ ಚಿತ್ರ. ಅವರಿಗೆ ಈ ಚಿತ್ರತಂಡಕ್ಕೆ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ನೀವು ಆಶೀರ್ವದಿಸಿ, ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ. ಸರ್ ಫಿಲಮ್ ಸೂಪರ್ ಆಗೈತೆ. ಡೈರೆಕ್ಟರ್ಗೆ ಫಸ್ಟ್ ನಮಸ್ಕಾರ. ನಾವು ಅಪ್ಪ ಮಕ್ಕಳು ಇಬ್ರು ಜೊತೆಲಿ ಬಂದಿದ್ದೀವಿ. ಈ ಫಿಲಮ್ ನೋಡ್ಲೇಬೇಕು ಅಂತ ಒಂದು ತಿಂಗಳಿಂದ ಐತಿ. ಇವತ್ತು ನಾವು ಅಪ್ಪ ಮಕ್ಕಳು ಜೊತೆಲಿ ಬಂದಿದ್ದೀವಿ ಈ ಮೂವಿಗೆ. ಸೂಪರ್ ಫಿಲಮ್, ಸೂಪರ್. ಎಲ್ಲ ತಂದೆ ಮಕ್ಕಳು ಜೊತೆಲಿ ಬಂದು ಫಿಲಮ್ ನೋಡಿ. ನಾವಿಬ್ರು ಅಪ್ಪ ಮಕ್ಕಳು ಜೊತೆಲೆ ಬಂದು ಫಿಲಮ್ ನೋಡ್ಕೊಂಡು ಹೋಗ್ತಾ ಇದೀವಿ. ಯಾರ್ಯಾರಿಗೆ ತಂದೆ ತಾಯಿ ಬೆಲೆ ಗೊತ್ತಿಲ್ಲ, ಎಲ್ಲರೂ ಅವ್ರ ತಂದೆ ತಾಯಿ ಜೊತೆನೆ ಥಿಯೇಟರ್ ಬಂದು ಫಿಲಮ್ ಚೆನ್ನಾಗಿದೆ. ಸೂಪರ್ ಫಿಲಮ್. ಅವ್ರು ಯಾವಾಗ್ಲೂ ಹಂಗೆ ತುಂಬಾ ಎಮೋಷನ್ ಆಗ್ಬಿಡ್ತಾರೆ. ನನ್ ಕಡೆ ತುಂಬಾ ಲವರ್. ಎಲ್ಲ ತಂದೆ ತಾಯಿ ನಿಜವಾಗ್ಲೂ ಯಾರು ದೂರ ಹಾಕ್ಬೇಡಿ. ತಂದೆ ತಾಯಿನ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ಳಿ ಅಂತ ನಾನು ಇಷ್ಟ ಬೀಳ್ತೀನಿ. ಅದಕ್ಕೋಸ್ಕರ ನನ್ನ ಮಗನ್ ಕರ್ಕೊಂಡು ಜೊತೆಲೆ ಬಂದು ಮೂವಿ ನೋಡಿದೀನಿ. ಎಲ್ಲ ಬಂದು ಮೂವಿ ನೋಡಿ. ಚೆನ್ನಾಗಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಇಲ್ಲಿಂದಲೇ ಕೈ ಮುಗಿತೀನಿ. ಎಲ್ಲರೂ ಥಿಯೇಟರ್ ಬಂದು ಇಂಥ ಸಿನಿಮಾ ನೋಡಿ ನಿರ್ಮಾಪಕರನ್ನ ನಿರ್ದೇಶಕರನ್ನ ಪ್ರೋತ್ಸಾಹಿಸಿ, ಮತ್ತೆ ಅವರು ಒಳ್ಳೆ ಸಿನಿಮಾ ಮಾಡ್ತಾರೆ. ಡೈರೆಕ್ಟರ್ಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ಒಳ್ಳೆ ಸಿನಿಮಾ ಮಾಡಿ ಸರ್. ಡಿಪಾರ್ಟ್ಮೆಂಟ್ ಇಂಥ ಕೇಸ್ಗಳು ನೀವು ಬಹಳಷ್ಟು ನೋಡ್ತಾ ಇರ್ತೀರಾ? ಹೌದು. ಈ ತರ ನೋಡ್ತಾ ಇರ್ತೀರಾ?
ಅಂತ ಒಂದು ಸೀಕ್ವೆನ್ಸ್ ಒಂದು ಎಳೆ ಇಟ್ಕೊಂಡು ಈಗಿನ ಜನರೇಷನ್ ತುಂಬಾ ನಡೀತಾ ಇದೆ ಸರ್. ಅವ್ರು ಕೇಳಿ ಕೇಳಿ ತಲೆ ಕೆಟ್ಟೋಗಿದೆ. ಏನ್ ಹೇಳಿ ಸರ್, ಇಂಥ ಸಿನಿಮಾ ಬಂದು ಥಿಯೇಟರ್ ಬಂದು ಪ್ರತಿಯೊಬ್ರು ನೋಡಿ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾರು ಬಂದು ಥಿಯೇಟರ್ಗೆ ಮೂವಿ ನೋಡ್ಬೇಕು. ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.